ಹಿರಿಯ ರಾಜಕಾರಣಿ ಸಕ್ಕರೆ ಸಚಿವ ಮಹದೇವ್ ಪ್ರಸಾದ್ ಅವರ ಅಕಾಲಿಕ ನಿಧನದಿಂದಾಗಿ ಇವತ್ತು ರಾಜ್ಯಾದ್ಯಂತ ಸರ್ಕಾರ ಘೋಷಣೆ ಮಾಡಲಾಗಿದೆ. ಜೊತೆಗೆ 3 ದಿನಗಳ ಕಾಲ ರಾಜ್ಯದಲ್ಲಿ ಶೋಕಾಚರಣೆ ಇರುತ್ತೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಹಿರಿಯ ಸಚಿವ ಮತ್ತು ಮುಖ್ಯಮಂತ್ರಿಗಳ ಪರಮಾಪ್ತ ಸಚಿವ ಎಚ್ ಎಸ್ ಮಹದೇವ್ ಪ್ರಸಾದ್ ಅವರ ಅಕಾಲಿಕ ನಿಧನ. 58 ವರ್ಷದ ಮಹದೇವ್ ಪ್ರಸಾದ್ ಚಿಕ್ಕಮಗಳೂರಿನ ಸರಾಯ್ ರೆಸಾರ್ಟ್ನಲ್ಲಿ ವಿಧಿವಶರಾಗಿದ್ದಾರೆ. ಇವತ್ತು ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಬೇಕಿತ್ತು. ಈ ಹಿನ್ನೆಲೆಯಲ್ಲಿ ಅವರು ನಿನ್ನೆ ಸರಾಯ್ ರೆಸಾರ್ಟ್ನಲ್ಲಿ ತಂಗಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ತೀವ್ರ ಹೃದಯಾಘಾತ ಸಂಭವಿಸಿ ಮೃತಪಟ್ಟಿದ್ದಾರೆ. ಸ್ನೇಹಿತರು ಕರ್ತವ್ಯದಲ್ಲಿರುವಂತಹ ಸಂದರ್ಭದಲ್ಲೇ ಅವರು ನಿಧನರಾಗಿರೋದು ಅವರ ಕರ್ತವ್ಯ ನಿಷ್ಠೆಯನ್ನು ತೋರಿಸುತ್ತೆ. ಅವರ ಮಹದೇವ್ ಪ್ರಸಾದ್ ಅವರ ನಿಧನದಿಂದ ಆಗಿರುವಂತಹ ದುಃಖವನ್ನು ಭರಿಸುವಂತಹ ಶಕ್ತಿ ಭಗವಂತ ಅವರ ಕುಟುಂಬಕ್ಕೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಎಚ್ ಎಸ್ ಮಹದೇವ್ ಪ್ರಸಾದರು ಬಹುಶಃ ಅವರು ಬೆಳಗಿನ ಜಾವ ನಿಧನ ಆಗಿರ್ತಕ್ಕಂಥ ಸುದ್ದಿಯನ್ನು ಕೇಳಿ ಮನಸ್ಸಿಗೆ ಭಾಳ ನೋವಾಗಿದೆ. 3.5 ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಕ್ಕರೆ ಸಚಿವರಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿ ಬಹುಶಃ ಇವತ್ತು ಬೆಳಗಿನ ಅವರು ನಿಧನದ ಸುದ್ದಿಯನ್ನು ಕೇಳಿದಾಗ ನಮಗೆಲ್ಲರಿಗೂ ಕೂಡ ಭಾಳ ನೋವಾಗಿದೆ. ಬೆಳಗಿನ ಜಾವ ನಿಧನದ ಸುದ್ದಿಯನ್ನು ಕೇಳಿ ಬಹಳ ದುಃಖದ ಸಂಗತಿಯನ್ನು ಕೇಸಿ ವೈಯಕ್ತಿಕ ನಾನು ಬಯಸ್ಕೊಂಡಿನಿ. ಯಾಕಂದ್ರೆ ನಮ್ಮ ಜೊತೆಯಲ್ಲಿ ಒಡನಾಡ ಭಾಳಷ್ಟಿತ್ತು. JDSನಲ್ಲಿದ್ದಾಗ ನಾನು BJPಯಿಂದ MLA ಆಗಿದ್ದ. ಭಾಳ ಹತ್ತಲಿಂದ ಅವರಿಗೆ ನಾನು ನೋಡೀನಿ. ಆದರೆ ಈಗ ಸಹಕಾರಿ ಸಚಿವರಾಕಿಸಿ ಪ್ರಾಮಾಣಿಕಲಿಂದ ಕೆಲಸ ಮಾಡೋಂಥ ವ್ಯಕ್ತಿ, ರೈತರ ಕಣ್ಮಣಿ ಆಗಿದ್ದು, ಯಾವುದೇ ಸಮಸ್ಯೆ ಪರಿಹಾರ ಮಾಡೋಂಥ ಶಕ್ತಿ ಅವ್ರ ಬಳಿ ಇತ್ತು. ಕರ್ನಾಟಕ ರಾಜ್ಯಕ್ಕೆ ಕತ್ಲಿ ಬಿದ್ದಂಗೆ ಆಗ್ಯದ. ನನಗೂ ಕೂಡ ವೈಯಕ್ತಿಕ ಹತ್ತಲಿಂದ ಬಹಳ ದುಃಖದ ಸಂಗತಿ ಅಂತ ನಾನು ಭಾವಿಸ್ಕೊಂಡಿನಿ. ಭಗವಂತಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಅವರ ಕುಟುಂಬಕ್ಕೆ ದುಃಖದ ಧೈರ್ಯ ಶಕ್ತಿ ಕೊಡಲಿ ಮತ್ತು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಸಿ ಪ್ರಾರ್ಥಿಸ್ತೇನೆ. ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ದೊಡ್ಡ ಆಘಾತ ಸುದ್ದಿಯನ್ನು ನಿಮ್ಮ ಮುಖಾಂತರ ನಾನು ಇವತ್ತು ಕೇಳಲ್ಪಟ್ಟಿದ್ದೀನಿ. ರಾಜ್ಯದ ಒಬ್ಬ ಅತ್ಯಂತ ಸುಸಂಸ್ಕೃತ, ಅತ್ಯಂತ ಸರಳ ವ್ಯಕ್ತಿತ್ವದ ಸಹಕಾರಿ ರಂಗಕ್ಕೆ ಒಂದು ವಿಶೇಷ ಕೊಡುಗೆಯನ್ನು ನೀಡಿರ್ತಕ್ಕಂಥ ಸನ್ಮಾನ್ಯ ಮಹದೇವ್ ಪ್ರಸಾದ್ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ನಿಮ್ಮ ಮುಖಾಂತರ ಕೇಳಿ ನಾವೆಲ್ಲ ಆಘಾತಕ್ಕೊಳಗಾಗಿದ್ದೀವಿ. ನಿಜಕ್ಕೂ ಇದು ಎಲ್ಲರಿಗೂ ದಿಗ್ಭ್ರಮೆ ಮೂಡಿಸುವಂಥ ಸುದ್ದಿ. ಅಂಥ ಒಬ್ಬ ಜೀವಿಗೆ ಇನ್ನೂ ಭಗವಂತ ಹೆಚ್ಚಿನ ಆಯುಷ್ಯ ಕೊಡಬೇಕಾಗಿತ್ತು, ಈ ನಾಡಿನ ಸೇವೆಗೆ ಅವಕಾಶ ಮಾಡಲು. ಆದರೆ ಇನ್ನೂ ಒಂದು ಕಡೆ ಸುದ್ದಿ ಇನ್ನೂ ಇದೆ ಅಂಥೇಳಿ ಒಂದು ಸುದ್ದಿ ಬರ್ತಾ ಇದೆ. ಭಗವಂತ ಆ ರೀತಿ ಏನಾದರೂ ಮಾಡಿದ್ರೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ನಿಜಕ್ಕೂ ಒಂದು ವೇಳೆ ಇದು ಸತ್ಯನೇ ಆಗಿದ್ದರೆ ನಮ್ಮೆಲ್ಲರಿಗೂ ದಿಗ್ಭ್ರಮೆ ಆಗಿದೆ. ಇದು ನಮ್ಮ ಸರ್ಕಾರಕ್ಕೂ ಒಂದು ತುಂಬಲಾರದ ನಷ್ಟ ಮತ್ತು ನಮ್ಮ ಪಕ್ಷಕ್ಕೂ ಸಹಿತ ಒಂದು ಅತ್ಯಂತ ತುಂಬಲಾರದ ನಷ್ಟ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ತೀವ್ರವಾದಂಥ ಶೋಕವನ್ನು ವ್ಯಕ್ತಪಡಿಸ್ತೇನೆ. ಇವತ್ತು ಬೆಳಗಿನ ಜಾವ ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದಂಥ ಸಚಿವರಾದ ಮಹದೇವ್ ಪ್ರಸಾದ್ ಅವರು ತೀರ್ಕೊಂಡಿದ್ದಾರೆ. ಅವರಿಗೆ ಹೃದಯಾಘಾತ ಆಗಿತ್ತು ಅಂಥೇಳಿ ಅಲ್ಲಿ ಡಾಕ್ಟರ್ಸು ಹೇಳ್ತಿದ್ದಾರೆ. ಅವರ ಅಗಲುವಿಕೆ ನಮ್ಮೆಲ್ಲರಿಗೂ ಕೂಡ ಬಹಳ ನೋವನ್ನು ಉಂಟು ಮಾಡಿದೆ. ಒಬ್ಬ ಸಜ್ಜನ ಸ್ನೇಹಿತ ಮತ್ತು ಬಹಳ ಮಿತಭಾಷಿಯಾಗಿ ತನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥ ಮನಸ್ಥಿತಿ ಇದ್ದಂಥ ಒಬ್ಬ ಸಚಿವನಾಗಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮೇಲೆ ಭಾಳ ಪರಿಣಾಮಕಾರಿಯಾಗಿ ಚಾಮರಾಜನಗರ ಜಿಲ್ಲೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು 2013ರ ಚುನಾವಣೆ ಇರ್ಬೋದು ಮತ್ತು ಪಕ್ಷದ ಯಾವುದೇ ಕೆಲಸ ಕಾರ್ಯಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಅಚ್ಚುಕಟ್ಟಾಗಿ ಮಾಡಿದಂಥ ಮಹದೇವ್ ಪ್ರಸಾದ್ ಅವರು ತೀರ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ನೋವನ್ನು ಉಂಟು ಮಾಡಿದೆ. ನಮ್ಮೆಲ್ಲರಿಗೂ ಪಕ್ಷಕ್ಕೆ ನಮಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ವರ್ಗದವರಿಗೆ
ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ಸರ್ಕಾರಕ್ಕೆ ಏನು ಅವರಿಗೆ ಕೊಟ್ಟಂಥ ಇಲಾಖೆ, ಸಹಕಾರಿ ಇಲಾಖೆ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಯಿದ್ರು. ಬಹಳ ನಷ್ಟ ಆ ಕ್ಷೇತ್ರಕ್ಕೆ ಆಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಪಕ್ಷದ ಬೆಳಿಗ್ಗೆ ಭಾಳ ಆಘಾತಕಾರಿಯಾದಂಥ ಒಂದು ಸುದ್ದಿಯನ್ನು ನಾನು ಕೇಳಿದೆ. ಬರುವಂಥ ಸಂದರ್ಭದಲ್ಲಿ, ಹುಬ್ಬಳ್ಳಿಯಿಂದ ಬರುವಂಥ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಸುದ್ದಿ ಬಂತು. ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿರುವಂಥ ಮತ್ತು ಸಹಕಾರಿ ಇಲಾಖೆಯ ಸಚಿವರಾದಂಥ ಮಹಾದೇವ್ ಪ್ರಸಾದ್ ಅವರು ಅಕಾಲಿಕವಾಗಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಸುದ್ದಿ ಬಂತು. ಭಾಳ ಇದೊಂದು ದುಃಖ ತರುವಂಥ ಸಂಗತಿ. ಯಾಕಂದರೆ ಮಹಾದೇವ್ ಪ್ರಸಾದ್ ಅವರೇನು ಭಾಳ ಒಂದು ಸರಳ ಸಜ್ಜನ ವ್ಯಕ್ತಿ ಮತ್ತು ಸಾವು ಎಲ್ರಿಗೂ ಬರುತ್ತೆ. ಆದರೆ ಮಹಾದೇವ್ ಪ್ರಸಾದ್ ಅವರ ಸಾವನ್ನು ಒಪ್ಕೊಳ್ಳೋದು ಕಷ್ಟ ಆಯಿತು. ಒಂದು 58 ಸಾಯೋ ವಯಸ್ಸಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವತ್ತೂ ರಾಜಕಾರಣದಲ್ಲಿ ಎಷ್ಟೋ ವಿರೋಧಗಳಿರ್ಬೋದು, ಆದರೆ ಈ ಭಾಗದಲ್ಲಿ ಮಹಾದೇವ್ ಪ್ರಸಾದ್ ಅಂತಂದರೆ ಅವರು ಯಾವುದೇ ಒಂದು ಹೇಳಿಕೆನೋ, ಯಾವುದೋ ಬೇಜವಾಬ್ದಾರಿತನದ ಹೇಳಿಕೆನೋ ಅಥವಾ ಇನ್ಯಾವುದೋ ಟೀಕೆನೋ ಸಭ್ಯತೆ ಗೆರೆಯನ್ನು ಮೀರಿ ಕೊಟ್ಟಿರುವಂಥದ್ದು ಯಾವುದು ಕೂಡ ನೆನಪು ಬರಲ್ಲ. ಅವರಲ್ಲಿ ಏನೇ ನೆನಪು ಬಂದರೂ ಕೂಡ ಒಂದು ಒಳ್ಳೆಯ ವ್ಯಕ್ತಿತ್ವ, ಸಜ್ಜನಿಕೆ, ಪ್ರೀತಿಯಿಂದ ಎಲ್ಲರ ಜೊತೆ ಬೆರೆತು ಮಾತಾಡುವಂತಹ ಈ ಚಿತ್ರಣಗಳೇ ಕಣ್ಣು ಮುಂದೆ ಬರುತ್ತೆ. ಇಂತಹ ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ದಾರೆ ಅಂತ ಕೇಳಿದಾಗ ಮನಸ್ಸು ಕೂಡ ಆ ಸಾವನ್ನು ಒಪ್ಕೊಳ್ಳಿಕ್ಕಾಗಲಿಲ್ಲ. 1994ರಿಂದ ಸತತವಾಗಿ 5 ಸಾರಿ ಗೆದ್ದಿದ್ದಾರೆ. ಈ ಭಾಗದಲ್ಲಿ 5 ಸಾರಿ ಸತತವಾಗಿ ಗೆಲ್ಲುವಂಥದ್ದಂದ್ರೆ ಬಹಳ ಕಷ್ಟ. ಇಲ್ಲಿನ ಜನರ ಪ್ರೀತಿಯನ್ನು, ಅವರ ನಿರೀಕ್ಷೆಯನ್ನು ಉಳಿಸ್ಕೊಂಡ್ರೆ ಮಾತ್ರ ಹಾಗೆ ಗೆಲ್ಲಿಕ್ಕೆ ಸಾಧ್ಯ. 4 ಸಾರಿ ಅವರ ಪಕ್ಷದ ಸಿಂಬಲ್ ಚೇಂಜ್ ಆಯಿತು. ಆದರೆ ಗುಂಡ್ಲುಪೇಟೆಯ ಶಾಸಕರು ಯಾವತ್ತೂ ಅವರ ಪ್ರತಿನಿಧಿ ಮಾತ್ರ ಬದಲಾಗಲಿಲ್ಲ. ಅಂದರೆ ಆ ಕ್ಷೇತ್ರದ ಜನ ಇವ್ರ ಮೇಲೆ ಎಷ್ಟು ವಿಶ್ವಾಸವನ್ನು ಇಟ್ಟಿದ್ರು, ಜೊತೆಗೆ ಆ ಜನರ ವಿಶ್ವಾಸವನ್ನು ಇವರೆಷ್ಟು ಉಳಿಸ್ಕೊಂಡಿದ್ರು, ಗಳಿಸ್ಕೊಳ್ತಾ ಇದ್ರು ಅನ್ನೋದನ್ನ ತೋರಿಸುತ್ತೆ. ನನಗೆ ಇನ್ನೊಂದು ಇವ್ರ ಬಗ್ಗೆ ನಂಗೆ ಭಾಳ ಬೇಸರ ಆಗೋ ಸಂಗತಿ ಏನಂತಂದರೆ, ರಾಜಕಾರಣದಲ್ಲಿ ಒಂದು ಸಾರಿ ಒಂದು MLA ನೋ MP ನೋ ಮಂತ್ರಿ ಆದ ನಂತರ ನಾನೇನೋ ದೇಶಕ್ಕೋಸ್ಕರ ಭಾಳ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕುಟುಂಬನೇ ಮರೆತು ಬಿಡ್ತಾರೆ. ಹೋದಲ್ಲೇ ಹೋಗ್ಬಿಡ್ತಾರೆ ಹೊರತು ಪತ್ನಿ, ಮಕ್ಕಳು, ಸಂಬಂಧ ಇವೆಲ್ಲ ಮರೆತು ಬಿಡ್ತಾರೆ. ಆದರೆ ಮಹಾದೇವ್ ಪ್ರಸಾದ್ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಒಂದು ಕಲ್ಚರಲ್ ಈವೆಂಟ್, ದಸರಾ ಇತ್ತು, ಅದರೊಳಗಡೆ ಮಹಾದೇವ್ ಪ್ರಸಾದ್ ಅವರ ಪಕ್ಕದಲ್ಲಿ ಅವ್ರ ಪಕ್ಷದ ಯಾರೋ ಬೇರೆ ಇನ್ಯಾರೋ ನಾಯಕರು ಕೂತಿರ್ತಾರಲ್ಲ, ಅವ್ರ ಪಕ್ಕದಲ್ಲಿ ಅವರ ಪತ್ನಿನೇ ಕೂತ್ಕೊಂಡಿರ್ತಾ ಇದ್ರು. ಆ ಥರ ಒಂದು ಫ್ಯಾಮಿಲಿ ಮ್ಯಾನ್. ಇದು ರಾಜಕಾರಣದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯಮಂತ್ರಿ ಆದಿಯಾಗಿ ಅಗಲಿದ ಹಿರಿಯ ಸಚಿವ HS ಮಹದೇವ್ ಪ್ರಸಾದ್ ಅವರ ವೈಯಕ್ತಿಕತೆ ಬಗ್ಗೆ ಸಾಕಷ್ಟು ಮಾತುಕತೆಯನ್ನು ಆಡ್ತಾ ಇದ್ರು. ಈಗ ತಾನೇ ಅಲ್ಲಿನ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಮಾತನಾಡ್ತಾ ಇದ್ರು. ಯಾವುದೇ ಒಂದು ಬಾಲಿಶವಾದ ಹೇಳಿಕೆ ಆಗಲಿ ಅಥವಾ ಬೇಜವಾಬ್ದಾರಿಯುತ ಹೇಳಿಕೆ ಆಗಲಿ ಮಹದೇವ್ ಪ್ರಸಾದ್ ಅವರು ಕೊಟ್ಟಿದ್ದನ್ನೇ ನಾವು ನೋಡಲಿಲ್ಲ. ಅಷ್ಟು ಗಂಭೀರತೆಯಿಂದ, ಅಷ್ಟು ಪರಿಣಾಮಕಾರಿಯಾಗಿ ಅವರು ತಮಗೆ ಕೊಟ್ಟಂತಹ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ರು ಅಂತ ಒಬ್ಬ ನಾಯಕರನ್ನ ಕಳ್ಕೊಂಡು ಎಲ್ಲರೂ ಕೂಡ ಇವತ್ತು ದುಃಖಿತರಾಗಿದ್ದೇವೆ ಅಂತಕ್ಕಂಥ ಮಾತುಗಳು ಎಲ್ಲರ ಬಾಯಿಂದ ಬರ್ತಾ ಇದೆ. ವರ್ಷ ಉರುಳಿ ಹೋಯಿತು, ಆದರೆ ಸಮಸ್ಯೆ ಮಾತ್ರ ಉರುಳುತ್ತಲೇ ಇದೆ. ಹಳೆ ನೋಟಿನ ಖ್ಯಾತೆ ಹೊಸ ವರ್ಷದಲ್ಲೂ ಪ್ರಾರಂಭ ಆಗಿದೆ. ಮೋದಿ ಕೇಳಿದ 50 ದಿನಗಳು ಮುಗಿದ್ವು, 2ನೇ ದಿನಾನು ಮುಗಿಯಿತು ವರ್ಷದಲ್ಲಿ. ಆದರೆ ನೋಟ್ ಸಮಸ್ಯೆ ಅಟ್ಲೀಸ್ಟ್ ಕೆಲವರಿಗೆ ಈಡೇರಿದಂಗೆ ಕಾಣಿಸುತ್ತಿಲ್ಲ. ರದ್ದಾದ ನೋಟುಗಳ ಆಯಸ್ಸು ಡಿಸೆಂಬರ್ 31ರಂದೇ ಮುಗಿದಿದೆ. ಆದರೆ ಕೆಲವೊಂದಿಷ್ಟು ಮಂದಿಗೆ RBI ಶಾಖೆಗಳಲ್ಲಿ ವಿನಿಮಯ ಮತ್ತು ಜಮೆ ಮಾಡಲು ಕೇಂದ್ರ ಸರ್ಕಾರ ಅವಕಾಶ ನೀಡಿತ್ತು. ರೋಡ್ನಲ್ಲಿ ಕಾಮುಕರ ಅಟ್ಟಹಾಸ ಪ್ರಕರಣ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲು ಈಗ ಪೊಲೀಸರು ಮುಂದಾಗಿದ್ದಾರೆ.